ಕಾಂಗ್ರೆಸ್ಗೆ ಯಾರು ವೋಟ್ ಹಾಕ್ತಾರೆ ರೀ? ರಾಹುಲ್ ನಾಯಕನೇ ಅಲ್ಲ, ನಾನು ರಾಹುಲ್ವಾದಿ ಅಲ್ಲವೇ ಅಲ್ಲ ಅಂತ ಕಾಂಗ್ರೆಸ್ ಹಿರಿಯ ನಾಯಕರೇ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರು ಆ ಕಾಂಗ್ರೆಸ್ನ ಹಿರಿಯ ನಾಯಕರು? ಕಾಂಗ್ರೆಸ್ಗೆ ಯಾರು ವೋಟ್ ಹಾಕ್ತಾರೆ ರೀ? ರಾಹುಲ್ ನಾಯಕನೇ ಅಲ್ಲ, ನಾನು ರಾಹುಲ್ವಾದಿ ಅಲ್ಲವೇ ಅಲ್ಲ ಎಂಬ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲೋದೇ ಇಲ್ಲ, ಅಲ್ಲಿ ಗೆಲ್ಲೋದು LDF. ನಾನು ಗಾಂಧಿವಾದಿ, ನೆಹರುವಾದಿ, ರಾಜೀವ್ವಾದಿ, ರಾಹುಲ್ವಾದಿ ಅಲ್ಲ. ಆದ್ರೆ ಗಾಂಧಿವಾದಿಯಾಗಿ ವಾಸ್ತವ ಹೇಳಬೇಕಲ್ವಾ? ಕಾಂಗ್ರೆಸ್ ಪಕ್ಷಕ್ಕೆ ಯಾರು ವೋಟ್ ಹಾಕ್ತಾರೆ? ಸಂಚಲನ ಮೂಡಿಸಿದ ಮಣಿಶಂಕರ್ ಅಯ್ಯರ್ ಅವರ ಮಾತು. ಕಾಂಗ್ರೆಸ್ ಪಡಸಾಲೆಗೆ ಬೆಂಕಿ ಹಚ್ಚಿದ ಅಯ್ಯರ್ ಮಾತು. ಅಯ್ಯರ್ ಮಾತಿಗೆ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಯ್ಯರ್ ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ ರಮೇಶ್ ಚೆನ್ನಿತಳ ಹೇಳಿದ್ದಾರೆ. UPA ಸರ್ಕಾರದಲ್ಲಿ ಮಂತ್ರಿ ಆಗಿದ್ದ ಮಣಿಶಂಕರ್ ಅಯ್ಯರ್ ಅವರು ಬರೀ ವಿವಾದಗಳಿಂದಲೇ ಸದ್ದು ಮಾಡಿದಂತ ಅಯ್ಯರ್ ಅವರು ಈಗ ಮತ್ತೊಂದು ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ಅಯ್ಯರ್ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷವನ್ನ ಹಲವು ಬಾರಿ ಸಂಕಷ್ಟಕ್ಕೆ ಈಡು ಮಾಡಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಅಯ್ಯರ್ ಸೈಲೆಂಟ್ ಆಗಿದ್ರು, ಆದ್ರೆ ಈಗ ಮತ್ತೆ ವಿವಾದವನ್ನ ಈಗ ಸೃಷ್ಟಿ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಯಾರು ವೋಟ್ ಹಾಕ್ತಾರೆ? ರಾಹುಲ್ ನಾಯಕನೇ ಅಲ್ಲ, ನಾನು ರಾಹುಲ್ವಾದಿ ಅಲ್ಲವೇ ಅಲ್ಲ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರೋದಿಲ್ಲ. ಸಾಕಷ್ಟು ಬಾರಿಯೂ ಕೂಡ ವಿವಾದಾತ್ಮಕ ಹೇಳಿಕೆಗಳನ್ನ ಅಯ್ಯರ್ ಅವರು ಕೊಡ್ತಾ ಬರ್ತಾ ಇದ್ದಾರೆ. ಸಾಕಷ್ಟು ವಿವಾದಗಳನ್ನ ಸೃಷ್ಟಿ ಮಾಡಿದ್ದಾರೆ. ಈಗ ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಅವರು ನೀಡಿದಂತಹ ಸ್ಟೇಟ್ಮೆಂಟ್. ಈಗ ರಾಹುಲ್ ನಾಯಕನೇ ಅಲ್ಲ, ನಾನು ರಾಹುಲ್ವಾದಿ ಅಲ್ಲವೇ ಅಲ್ಲ. ಇನ್ನು ಕಾಂಗ್ರೆಸ್ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಡಸಾಲೆಯಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ಈಗ ಕಾಂಗ್ರೆಸ್ನವರು ಕಿಡಿಕಾರ್ತಾ ಇದ್ದಾರೆ. ಈ ರೀತಿಯಾಗಿ ನೀವು ವಿವಾದದ ಹೇಳಿಕೆನ ಕೊಡ್ತಾ ಇದ್ದಾರೆ. ಇವರು ಕಾಂಗ್ರೆಸ್ನಲ್ಲಿ ಇಲ್ಲವೇ ಇಲ್ಲ ಅಂತ ಈಗ ಕಿಡಿಕಾರುವ ಕೆಲಸವನ್ನು ಕೂಡ ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಅಯ್ಯರ್ ಅವರು ಸೈಡ್ಲೈನ್ ಮಾಡಿತ್ತು ಹೈಕಮಾಂಡ್, ಆದರೆ ಈಗ ಮತ್ತೆ ಅವರ ಒಂದು ಸ್ಟೇಟ್ಮೆಂಟ್ನಿಂದ ಮುನ್ನೆಲೆಗೆ ಬಂದಿದ್ದಾರೆ. ಜೊತೆಗೆ ಕಾಂಗ್ರೆಸ್ಗೆ ಯಾರು ವೋಟ್ ಹಾಕ್ತಾರೆ ಅಂತ ಅವರೇ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ರಾಹುಲ್ ನಾಯಕನೇ ಅಲ್ಲ, ನಾನು ರಾಹುಲ್ ವಾದಿ ಅಲ್ಲವೇ ಅಲ್ಲ. ಕಾಂಗ್ರೆಸ್ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಅವರು ಈ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ನಾನು ಗಾಂಧಿವಾದಿ, ನೆಹರುವಾದಿ, ರಾಜೀವ್ವಾದಿ, ಆದರೆ ರಾಹುಲ್ವಾದಿ ಅಲ್ಲ. ಒಬ್ಬ ಕಾಂಗ್ರೆಸ್ಸಿಗನಾಗಿ UDF ಗೆಲ್ಲಬೇಕು ಅಂತ ನಾನು ಬಯಸ್ತೇನೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಕರ್ನಾಟಕದಲ್ಲಿ, ಮತ್ತೊಂದು ಕಡೆ ಈಗ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕಾಂಗ್ರೆಸ್ನವರೇ ಕೊಡ್ತಾ ಇದ್ರೆ ಕಾಂಗ್ರೆಸ್ ಹಾಗಾದ್ರೆ ಹೈಕಮಾಂಡ್ ಏನು ಮಾಡ್ತಿದೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಿದೆ.